ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು ನೀರಿಗಾಗಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ. ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ. ನೀರು ಪೂರೈಕೆ ಸಮರ್ಪಕ ಆಗಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ನಮಗೆ ಕುಡಿಯೋಕೆ ನೀರು ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮಾನ್ವಿ ಕಂದಾಯ ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಜನರು ನೀರಿಗಾಗಿ ಪರದಾಡ್ತಾ ಇದ್ರು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಶಾಸಕ ಹಂಪಯ್ಯ ನಾಯ್ಕರು ಗಮನಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಕ್ಕಾಗಿ ಮನವಿ ಸಲ್ಲಿಸುವ ಪರಿಸ್ಥಿತಿ ಬಂದಿರೋದು ದುರದೃಷ್ಟಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಗ್ರಾಮಸ್ಥರು ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಇವತ್ತಿನ ದಿನ ನಾವು ಸಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬಂದಿರತಕ್ಕಂಥದ್ದು ನೀರಿನ ಸಮಸ್ಯೆ. ಆಮೇಲೆ ನಮಗೆ ಮುಖ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ ಸುಮಾರು 15 ವರ್ಷದಿಂದ ಕೆಲಸ ಮಾಡಕತ್ತೀವಿ. ಇವತ್ತಿನ ದಿನ ಏನಾಗ್ಯದಪ್ಪ ಅಂದರೆ ನಮ್ಮ ಊರಾಗ ಜಲ್ ಜೀವನ್ ಮಿಷನ್ ಬಂದು ಕುಡಿಯೋ ನೀರಿಂದು ವ್ಯವಸ್ಥೆ ತಪ್ಪಿ ಹೋಗ್ಯದ. ಆಮೇಲೆ ಜಲ್ ಜೀವನ್ನವರು ಒಂದು ಟ್ಯಾಂಕ್ ಕಟ್ಟಿನ ಅಂತೇಳಿ ಬೋಗಸ್ ಬಿಲ್ ಮಾಡ್ಕೊಂಡು ಟ್ಯಾಂಕು ಕಟ್ಟಿಲ್ಲ. ಇವತ್ತಿನ ದಿನ ನಾವು ಸರ್ಕಾರ ಗಮನಕ್ಕೆ ತಂದರೆ ಅವರು ಮಾತಾಡ್ತಾ ಇಲ್ಲ. ಈಗ ಯುವ ಸಾಪ್ತಲ್ಲಿ ಹೋಗಿ ಮಾತಾಡೀವಿ, ತಹಸೀಲ್ದಾರಿಗೆ ಇವತ್ತು ಮನವಿ ಕೊಟ್ಟಿವಿ. ಇದ್ರ ಮ್ಯಾಗ ಇವರು ಕ್ರಮ ತೊಗೊಂಡಿಲ್ಲ ಅಂದ್ರೆ ಮುಂದೆ ನಾವು ಎ ಸಿ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಏನು ಮಾತಾಡ್ತೀವಿ. ನಮ್ಮ ಕ್ರಮ ತಗೊಂಡು ಇವತ್ತಿನ ದಿನ ನಾವು ಸಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬಂದಿರತಕ್ಕಂಥದ್ದು ನೀರಿನ ಸಮಸ್ಯೆ. ಆಮೇಲೆ ನಮಗೆ ಈಗ ಸಂಗಾಪುರ ಗ್ರಾಮ ಪಂಚಾಯತಿ ಸಂಗಾಪುರನಲ್ಲಿದ್ದರೂ ಸಹ ಸಂಗಾಪುರನಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆಗಿನ ಪ್ರತಿಯೊಂದು ಕುಟುಂಬದವರು ನೀರಿಗಾಗಿ ಪೂರ ತೊಂದರೆಗೆ ಪಡಬೇಕಾಗಿದೆ. ಈಗ ಇದು ಇತ್ತೀಚೆಗೆ ಇದು ಯಾಕಾಗಿದೆ 2-3 ವರ್ಷಲಿದ್ದ ಅಂತಂದ್ರೆ ಸಂಗಾಪುರ ಗ್ರಾಮದಲ್ಲಿ ಈ JGM ಕಾಮಗಾರಿ ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಇರುವ ಹಳೆ ಪೈಪ್ ಲೈನ್ಗಳೆಲ್ಲ ಡ್ಯಾಮೇಜ್ ಮಾಡಿ ತಾವೆಲ್ಲೋ ತಮಗೆ ಬೇಕಿದ್ದಲ್ಲಿ ಅನುಕೂಲ ಇದ್ದಲ್ಲಿ ಪೈಪ್ ಲೈನ್ ಹಾಕ್ಕೊಂಡು CC ರೋಡು ಪೈಪ್ ಲೈನ್ ಸಲುವಾಗಿ ಡ್ಯಾಮೇಜ್ ಮಾಡಿ ತಮಗೆ ಬೇಕಿರಲ್ಲಿ ಮಾತ್ರ ಕವರ್ ಮಾಡಿ ಉಳಿದ ಕಡೆ ಎಲ್ಲ ಕಡೆ ಇನ್ನು ಡ್ಯಾಮೇಜ್ ವರ್ಕ್ ಕೂಡ ಕಂಪ್ಲೀಟ್ ಏನು ಮುಗ್ದೇ ಇಲ್ಲ. ಆಮೇಲೆ ಇವ್ರು ಪೈಪ್ ಲೈನ್ ಮಾಡಿ ಶುದ್ಧ ನೀರು ಕುಡಿಯೋ ನೀರು ಕೊಡೋದು ಬಿಟ್ಟು ಕೇವಲ ಹಳೆ ಬೋರ್ವೆಲ್ ಪಂಚಾಯತ್ ಹಳೆ ಬೋರ್ವೆಲ್ ಅನ್ನ ಅದನ್ನೇ ರಿಕ್ ಮಾಡಿ ನೀರು ಜಾಸ್ತಿ ಮಾಡಿ ಅದೇ ಪೈಪ್ ಲೈನಿಗೆ ಕೊಡೋ ವ್ಯವಸ್ಥೆ ಮಾಡಿ ಆ ಇರಾ ಬೋರ್ನು ಕೂಡ ಹಾಳು ಮಾಡಿದ್ದಾರೆ. ಈಗ ಒಂದು ಬೋರ್ವೆಲ್ ಕೂಡ ಸಂಗಾಪುರ ಜನರಿಗೆ ಕುಡಿಯೋ ನೀರಿಂದ ಅನುಕೂಲ ಇಲ್ಲ. ಈಗ ಅವರಿಗೆ ಮತ್ತೆ ತಿಂಗಳಾನುಗಟ್ಲೆ ಅವರು ಅಲ್ಲಿ ಸುತ್ತರು ಅವರಲ್ಲಿ ಬೇಡಿಕೆ ಇಟ್ಟಾಗ ಮಾತ್ರ ಈಗ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಟ್ರ. ಇದು ತಾತ್ಕಾಲಿಕ ಪರಿಹಾರ. ಈಗ JGM ಕಾಮಗಾರಿ ಪೂರ ಕಳಪೆ ಮಟ್ಟದಲ್ಲಿ ಆಗಿರೋದ್ರಿಂದ ಅದಕ್ಕೆ ಆ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮಗಳು ಕೈಗೊಳ್ಳಬೇಕು. ಆಮೇಲೆ ಪೈಪ್ ಲೈನ್ ಎಲ್ಲ ಸರಿಪಡಿಸಿಕೊಡ್ಬೇಕು. ಪಂಚಾಯತಿ ಸಂಗಾಪುರ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೆ ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಶುದ್ಧ ಕುಡಿಯುವ ನೀರಿನ ಕಾಮಗಾರಿ ಅಕ್ರಮದಿಂದ ಗ್ರಾಮದ ಜನರಿಗೆ ಕುಡಿಯುವ ನೀರು ಬಾರದಂತೆ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು JGM ಗುತ್ತಿಗೆದಾರನ ಅಕ್ರಮ ಕಾಮಗಾರಿಯಿಂದ ಗ್ರಾಮದ ಒಳ ರಸ್ತೆಗಳು